ನಮಸ್ಕಾರ ಸ್ನೇಹಿತರೆ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ನಿಯಮಿತವಾಗಿ ನಮ್ಮ ಆಹಾರದಲ್ಲಿ ಅರಿಶಿಣವನ್ನು ಉಪಯೋಗಿಸಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಆದರೆ ಈ ಸೀಸನ್ನಲ್ಲಿ ಹಸಿ ಅರಿಶಿಣದ ಬೇರುಗಳು ಅಥವಾ ಕೊಂಬುಗಳನ್ನು ನೀವು ಮಾರ್ಕೆಟ್ನಲ್ಲಿ ನೋಡಿರ್ಬೋದು. ತುಂಬ ಜನರಿಗೆ ಈ ಹಸಿ ಅರಿಶಿಣದ ಉಪಯೋಗಗಳು ಏನೇನು ಅನ್ನೋದೇ ಗೊತ್ತಿಲ್ಲ. ಒಣ ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಪುಡಿ ಹಾಗೂ ಈ ಹಸಿ ಅರಿಶಿಣದ ಬೇರಿಗೆ ಇರುವಂಥ ವ್ಯತ್ಯಾಸ ಏನು, ಯಾವುದು ಒಳ್ಳೆಯದು, ಈ ಹಸಿ ಅರಿಶಿಣದ ಆರೋಗ್ಯ ಲಾಭಗಳು ಏನೇನು, ಇದನ್ನು ನಾವು ಮನೆಯಲ್ಲೇ ಬೆಳೆದುಕೊಳ್ಳೋದು ಹೇಗೆ, ಇದನ್ನು ನಾವು ಹೇಗೆ ತಿನ್ನೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರಿಸ್ತೀನಿ. ಜೊತೆಯಲ್ಲಿ ಒಂದೆರಡು ರೆಸಿಪಿಗಳನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಸೀಸನ್ನಲ್ಲೇ ನಿಮಗೆ ಅರಿಶಿಣದ ಬೇರುಗಳು ಸಿಗೋದು. ಮನೆಯಲ್ಲೇ ಬೆಳೆಯೋರು ಒಂದೆರಡು ಪಾಟ್ಗಳಲ್ಲಿ ಈ ಅರಿಶಿಣವನ್ನು ಬೆಳೆಸ್ಕೊಂಡ್ರೆ ಇಡೀ ವರ್ಷಕ್ಕಾಗುವಷ್ಟು ಅರಿಶಿಣ ಕೊಂಬುಗಳನ್ನು ನೀವು ಬೆಳೆಸ್ಕೊಳ್ಬೋದು. ನೋಡಿ, ಇಲ್ಲಿ ನಮ್ಮ ಮನೆಯ ಪಾಟ್ಗಳಲ್ಲಿ ಬೆಳೆದಿರುವಂತಹ ಅರಿಶಿಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೀಗ ಎಲ್ಲ ಎಲೆಗಳು ಒಣಗಿ ಅರಿಶಿಣ ಕೊಂಬು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆದಿರುತ್ತೆ. ಈಗ ನಿಧಾನವಾಗಿ ಮಣ್ಣಿನಲ್ಲಿರುವ ಬೇರುಗಳನ್ನು ಬಿಡಿಸ್ಕೊಂಡು ಈ ಅರಿಶಿಣವನ್ನು ನೀವು ಕೀಳಬೇಕು. ಸಾಧ್ಯವಾದಷ್ಟು ಬೇರುಗಳನ್ನು ನಿಧಾನವಾಗಿ ಬಿಡಿಸ್ಕೊಳ್ಳಿ. ನೋಡಿ, ಮಣ್ಣಿನಲ್ಲಿರುವ ಹಸಿ ಅರಿಶಿಣದ ಬೇರುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವುಗಳೆಲ್ಲವನ್ನು ನೀವು ತೆಗೆದಿಟ್ಕೊಳ್ಳಿ. ಮೊಳಕೆ ಹೊಡಿತಾ ಇರುವಂಥ ಅರಿಶಿಣದ ಕೊಂಬುಗಳನ್ನು ಹಾಗೇ ಮಣ್ಣಿನಲ್ಲಿ ನೀವು ನೆಡ್ಬೋದು. ಹೀಗೆ ಸಿದ್ಧ ಆಗಿರುವಂತಹ ಈ ಮಣ್ಣಿಗೆ ಮೊಳಕೆ ಬಂದಂತಹ ಬೇರುಗಳನ್ನು ನಾವು ನೆಡ್ಬೋದು. ಇನ್ನು 1 ವರ್ಷದಲ್ಲಿ ಪುನಃ ನಿಮಗೆ ಈ ಹಸಿ ಅರಿಶಿಣದ ಕೊಂಬು ಉಪಯೋಗಕ್ಕೆ ಸಿದ್ಧ ಆಗುತ್ತೆ. ಈ ಮಣ್ಣಿಗೆ ನಾನು ಈಗಲೇ ವರ್ಮಿ ಕಾಂಪೋಸ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ಇದೇ ಸಮಯದಲ್ಲಿ ನೀವು ಮಣ್ಣಿನ ಕೆಳಭಾಗದಲ್ಲಿರುವಂಥ ಹೋಲ್ಗಳನ್ನು ಪರೀಕ್ಷೆ ಮಾಡಬೇಕು. ಒಂದು ವೇಳೆ ಅದು ಕಟ್ಕೊಂಡಿದ್ರೆ ನೀರು ಹೊರಗಡೆ ಹೋಗದೆ ಬೇರುಗಳು ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇದನ್ನು ಸ್ವಲ್ಪ ಚೆನ್ನಾಗಿ ನೀವು ಬಿಡಿಸಬೇಕು. ಬನ್ನಿ ಸ್ನೇಹಿತರೆ, ಈಗ 2 ಪಾಟ್ಗಳಲ್ಲಿ ಬೆಳೆದಿರುವಂತಹ ಈ ಹಸಿ ಅರಿಶಿಣವನ್ನು ನಿಮಗೆ ತೋರಿಸ್ತೀನಿ. ಮೇಲ್ಗಡೆ ಇರುವಂತಹ ಒಣಗಿದ ಎಲೆಗಳನ್ನು ನೀವು ಕಟ್ ಮಾಡಿ ತೆಗೆದುಬಿಡೋದು ಒಳ್ಳೆಯದು. ಮಣ್ಣಿನ ಕೆಳಭಾಗದವರೆಗೂ ಎಲ್ಲೆಲ್ಲಿ ಬೇರು ಹೋಗಿದೆಯೋ ಅಲ್ಲೆಲ್ಲ ಈ ಅರಿಶಿಣದ ಕೊಂಬುಗಳು ಬೆಳೆದಿರ್ತವೆ. ನೀವು ಸರಿಯಾಗಿ ಮಣ್ಣನ್ನು ತೆಗೆದು ನೋಡಬೇಕಾಗುತ್ತೆ. ಈ ಹಸಿ ಅರಿಶಿಣದ ಕೊಂಬುಗಳನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿಕೊಂಡ್ರೆ ಕಲಬೆರಕೆ ಇಲ್ಲದೆ ಇರುವಂತಹ ಒರಿಜಿನಲ್ ಅರಿಶಿಣ ಪುಡಿಯನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಈಗ ಈ ಹಸಿ ಅರಿಶಿಣ ಬೇರಿನಿಂದ ನಮಗೆ ಏನಾದರೂ ಉಪಯೋಗ ಇದೆಯಾ, ಇದನ್ನು ಅಡುಗೆಯಲ್ಲೂ ನಾವು ಬಳಸ್ಬೋದಾ ಅಂತ ಕೇಳಿದರೆ ಖಂಡಿತವಾಗಿ ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯದು. ಈ ವಿಡಿಯೋದಲ್ಲಿ ಇದನ್ನು ಉಪಯೋಗಿಸಿ ತಯಾರಿಸಿರುವಂಥ ಒಂದೆರಡು ರೆಸಿಪಿಗಳನ್ನು ಸಹ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಈ ಹಸಿ ಅರಿಶಿಣ ಬೇರಿನ ಉಪಯೋಗಗಳು ಏನೇನು ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಹಸಿ ಅರಿಶಿಣ ಸಾಧಾರಣ ಅರಿಶಿಣ ಪುಡಿಗೆ ಹೋಲಿಸಿದರೆ ಹೆಚ್ಚು ಶಕ್ತಿಯುತವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯದು. ಇದರಲ್ಲಿ ಕರ್ಕ್ಯೂಮಿನ್ ಅಂಶ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ಸೀಸನ್ನಲ್ಲಿ ನೀವು ಹಸಿ ಅರಿಶಿಣವನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು. ಚಳಿಗಾಲದಲ್ಲೇ ಈ ಹಸಿ ಅರಿಶಿಣದ ಬೇರು ಅಥವಾ ಕೊಂಬು ಮಣ್ಣಿನಲ್ಲಿ ಸಿದ್ಧವಾಗಿರುತ್ತೆ. ಮಾರ್ಕೆಟ್ನಲ್ಲೂ ಸಹ ಈ ಹಸಿ ಅರಿಶಿಣದ ಬೇರುಗಳು ಮಾರಾಟಕ್ಕೆ ಬಂದಿರ್ತವೆ. ಇವು ಸಿಕ್ಕಾಗ ಬಿಡದೆ ತಂದು ಉಪಯೋಗಿಸಿ. ಅರಿಶಿಣದಲ್ಲಿ ಪ್ರೋಟೀನ್, ಫೈಬರ್, ವಿಟಮಿನ್ ಸಿ, ನಿಯಾಸಿನ್, ವಿಟಮಿನ್ ಸಿ, ಪೊಟ್ಯಾಷಿಯಂ, ಕಾಪರ್, ಐರನ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಹೇರಳವಾಗಿರುತ್ತೆ. ಹಾಗಾಗಿ ದೇಹಕ್ಕೆ ಹಸಿ ಅರಿಶಿಣ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಅರಿಶಿಣ ಪುಡಿಗಿಂತ ಹಸಿ ಅರಿಶಿಣದ ಬೇರು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಶಕ್ತಿಯುತವಾಗಿರುತ್ತೆ. ಪ್ರಮುಖವಾಗಿ ಇದು ದೇಹದಲ್ಲಿ ಉರಿಯೂತವನ್ನು ಬಹಳ ಪರಿಣಾಮಕಾರಿಯಾಗಿ ಕಡಿಮೆ ಮಾಡುತ್ತೆ. ಇದರ ನಿಯಮಿತ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಚಳಿಗಾಲದಲ್ಲಿ ಬರಬಹುದಾದ ಸಾಮಾನ್ಯ ಜ್ವರ, ಶೀತಗಳನ್ನು ಇದು ಬಹಳ ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸುತ್ತೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿಯನ್ನು ವೃದ್ಧಿ ಮಾಡೋದಕ್ಕೆ ಸಹ ಇದು ಸಹಾಯ ಮಾಡುತ್ತೆ. ಇನ್ನೊಂದು ಮುಖ್ಯ ಅಂಶ ಅಂತಂದರೆ ಜೀರ್ಣಕ್ರಿಯೆಯ ಸುಧಾರಣೆಗೆ ಬಹಳ ಸಹಕಾರಿಯಾಗಿದೆ. ನಿಯಮಿತವಾಗಿ ಇದನ್ನು ಸೇವಿಸ್ತಾ ಬಂದರೆ ಜೀರ್ಣಾಂಗ ವ್ಯೂಹ ಚೆನ್ನಾಗಿ ಕೆಲಸ ಮಾಡುತ್ತೆ. ಜೀರ್ಣಕ್ರಿಯೆ ಬಹಳ ಸರಳವಾಗಿ ನಡೆಯುತ್ತೆ. IBS ಅಂದರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಹಾಗೂ ಬ್ಲೋಟಿಂಗ್ ಅಂದರೆ ಹೊಟ್ಟೆಯುಬ್ಬರ ಅಂತೇನಂತೀವಿ, ಇದನ್ನು ತಡೆಯೋದಕ್ಕೆ ಈ ಹಸಿ ಅರಿಶಿಣ ಬಹಳ ಪ್ರಯೋಜನಕಾರಿಯಾಗಿದೆ. ಹಸಿ ಅರಿಶಿಣ ನಮ್ಮ ದೇಹದ ಚರ್ಮಕ್ಕೆ ಹೊಳಪನ್ನು ನೀಡುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಚರ್ಮಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ನಿವಾರಿಸಿ ನೈಸರ್ಗಿಕವಾಗಿ ಚರ್ಮಕ್ಕೆ ಹೊಳಪನ್ನು ನೀಡುತ್ತೆ. ಹಸಿ ಅರಿಶಿಣದ ನಿಯಮಿತ ಸೇವನೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಯನ್ನು ದೂರ ಮಾಡುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ಇದರಲ್ಲಿರೋ ಕರ್ಕ್ಯೂಮಿನ್ ಕ್ಯಾನ್ಸರ್ ಕಾರಕ ಕೋಶಗಳನ್ನು ನಾಶ ಮಾಡೋದಕ್ಕೆ ಬಹಳ ಸಹಕಾರಿಯಾಗಿದೆ. ಹಸಿ ಅರಿಶಿಣ ಬೇರಿನ ಸೇವನೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯನ್ನು ತಡೆಯುತ್ತೆ ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ದೂರ ಮಾಡುವಲ್ಲಿ
ಬಹಳ ಸಹಕಾರಿಯಾಗಿದೆ. ಹಸಿ ಅರಿಶಿಣದ ಸೇವನೆಯಿಂದ ದೇಹದಲ್ಲಿ ಉಂಟಾಗುವ ಫ್ರೀ ರ್ಯಾಡಿಕಲ್ಸ್ಗಳು ತಟಸ್ಥಗೊಳ್ತವೆ. ಹಾಗಾಗಿ ಇದನ್ನು ಅತ್ಯುತ್ತಮ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಹುಳುಕು ಹಲ್ಲು, ಹಲ್ಲು ನೋವು, ವಸಡಿನ ಸಮಸ್ಯೆ ಮೊದಲಾದ ಹಲ್ಲಿನ ಸಮಸ್ಯೆಗಳಿಗೆ ಈ ಹಸಿ ಅರಿಶಿಣ ಪರಿಹಾರವನ್ನು ನೀಡುತ್ತೆ. ಹಾಗಾಗಿ ಅರಿಶಿಣದಿಂದ ಟೂತ್ಪೇಸ್ಟನ್ನು ಸಹ ತಯಾರು ಮಾಡ್ತಾರೆ. ಮೂತ್ರಪಿಂಡ ಹಾಗೂ ಲಿವರ್ನ ಆರೋಗ್ಯಕ್ಕೆ ಹಸಿ ಅರಿಶಿಣದ ಬೇರು ಬಹಳ ಉಪಯೋಗಕಾರಿ. ಲಿವರನ್ನು ಡಿಟಾಕ್ಸಿಫೈ ಮಾಡುವಲ್ಲಿ ಇದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಲಿವರ್ನಲ್ಲಿ ಫ್ಯಾಟ್ ಶೇಖರಣೆಯನ್ನು ತಡೆಯುವಲ್ಲಿ ಇದು ಬಹಳ ಉಪಯೋಗಕಾರಿ. ಆದ್ದರಿಂದ ಫ್ಯಾಟ್ ಲಿವರ್ ಟ್ರೀಟ್ಮೆಂಟ್ನಲ್ಲಿ ಇದನ್ನು ಬಳಸ್ತಾರೆ. ಮೆದುಳಿನ ಆರೋಗ್ಯಕ್ಕೂ ಕೂಡ ಹಸಿ ಅರಿಶಿಣ ಬಹಳ ಒಳ್ಳೆಯದು. ಆಲ್ಝೈಮರ್ ಕಾಯಿಲೆಯನ್ನು ತಡೆಯುವಲ್ಲಿ ಇದರ ಬಳಕೆ ಹೆಚ್ಚಿನ ಪ್ರಯೋಜನಕಾರಿಯಾಗಿದೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿವೈರಲ್, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಸಹ ಇರೋದರಿಂದ ಅತ್ಯಗತ್ಯ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತಂದರೆ ಔಷಧೀಯ ಗುಣಗಳನ್ನು ಈ ಹಸಿ ಅರಿಶಿಣ ಹೊಂದಿದೆ. ಸ್ನೇಹಿತರೆ, ಹಾಗಾದರೆ ಈ ಹಸಿ ಅರಿಶಿಣವನ್ನು ನಾವು ಹೇಗೆ ಉಪಯೋಗಿಸಬಹುದು? ಗೋಲ್ಡನ್ ಮಿಲ್ಕ್ ಅನ್ನೋ ಅದ್ಭುತ ಆಯುರ್ವೇದ ಪೇಯವನ್ನು ಈ ಹಸಿ ಅರಿಶಿಣದಿಂದ ತಯಾರು ಮಾಡ್ತಾರೆ. ಇದಕ್ಕಾಗಿ ಹಾಲು, ಅರಿಶಿಣ, ತುಪ್ಪ ಮತ್ತು ಬೆಲ್ಲವನ್ನು ಸೇರಿಸಿ ಈ ಗೋಲ್ಡನ್ ಮಿಲ್ಕನ್ನು ತಯಾರು ಮಾಡ್ತಾರೆ. ಇದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯ ಡ್ರಿಂಕ್ ಆಗಿದೆ ಹಾಗೂ ರುಚಿಕರವಾಗಿ ಕೂಡ ಇರುತ್ತೆ. ಸ್ನೇಹಿತರೆ, ಈಗ ಈ ಹಸಿ ಅರಿಶಿಣದಿಂದ ಒಂದೆರಡು ರೆಸಿಪಿಗಳನ್ನು ಹೇಗೆ ತಯಾರು ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಈ ಹಸಿ ಅರಿಶಿಣ ಕೊಂಬಿನಿಂದ ಉಪ್ಪಿನಕಾಯಿಯನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ಇದಕ್ಕೆ ನಿಮಗೆ ಬೇಕಾಗಿರೋದು ಹಸಿ ಅರಿಶಿಣ ಕೊಂಬು ಸುಮಾರು ಒಂದು 250 ಗ್ರಾಮ್, ಶುಂಠಿ ಒಂದು 100 ಗ್ರಾಮ್, ಹಸಿ ಮೆಣಸಿನಕಾಯಿ 5ರಿಂದ 6, ಒಂದು ಬೆಳ್ಳುಳ್ಳಿ ಹಾಗೂ ಒಂದು 2-3 ನಿಂಬೆಹಣ್ಣು, ಒಂದು ಅರ್ಧ ಕಪ್ನಷ್ಟು ಈ ನಿಂಬೆ ರಸ ಬೇಕಾಗತ್ತೆ. ಈಗ ಈ ಅರಿಶಿಣ ಕೊಂಬು ಮತ್ತು ಶುಂಠಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದು ಬೇರೆ ಬೇರೆಯಾಗಿ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ನೀರಿನ ಅಂಶ ಇದರಲ್ಲಿ ಉಳಿಬಾರದು, ಉಳಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಹಸಿ ಮೆಣಸಿನಕಾಯಿಯನ್ನು ಸಹ ಚೆನ್ನಾಗಿ ತೊಳೆದು ಒರೆಸಿ ನಿಮಗೆ ಬೇಕಾದ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಇದರ ಮಸಾಲೆಗೆ ಬೇಕಾದ ಸಾಮಾನು ಅಂತಂದರೆ ಧನಿಯಾ ಅಂದರೆ ಕೊತ್ತಂಬರಿ ಕಾಳು 2ರಿಂದ 3 ಸ್ಪೂನ್, ಕಾಳು ಮೆಣಸು 1 ಸ್ಪೂನ್, ಮೆಂತ್ಯ ಕಾಳು 1 ಸ್ಪೂನ್, ಆಮೇಲೆ ಸಾಸಿವೆ 1 ಸ್ಪೂನ್. ಈಗ ಈ ಸಾಸಿವೆನ ಒಂದು ಬಾಣಲೆಯಲ್ಲಿ ಹುರ್ಕೊಳ್ಳಿ. ಚಟಪಟ ಸೌಂಡ್ ಬರೋವರೆಗೆ ಇದನ್ನ ಹುರ್ಕೊಂಡ್ರೆ ಸಾಕು. ನಂತರ ಧನಿಯಾ, ಮೆಂತೆ, ಕಾಳು ಮೆಣಸನ್ನು ಹಾಕಿಬಿಟ್ಟು ಇದನ್ನು ಸಹ ಒಂದು 2 ನಿಮಿಷ ಈ ಬಾಣಲೆಯಲ್ಲಿ ಹುರ್ಕೊಳ್ಬೇಕು. ನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮೊದಲು ಧನಿಯಾ, ಮೆಂತೆ, ಕಾಳು ಮೆಣಸನ್ನು ಪುಡಿ ಮಾಡ್ಕೊಳ್ಳಿ. ನಂತರ ಸಾಸಿವೆಯನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಹೆಚ್ಚು ನೈಸ್ ಆಗೋದು ಬೇಡ, ಸ್ವಲ್ಪ ಗ್ರೈಂಡ್ ಆದರೆ ಸಾಕು. ಈ ರೀತಿ ಪುಡಿಯನ್ನು ತಯಾರು ಮಾಡಿ ಇಟ್ಕೊಳ್ಳಿ. ಈಗ ಬಾಣಲೆಗೆ 4ರಿಂದ 5 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದಕ್ಕೆ ಹೆಚ್ಚಿಟ್ಟುಕೊಂಡಿರುವಂತಹ ಶುಂಠಿ ಆಮೇಲೆ ಬೆಳ್ಳುಳ್ಳಿಯನ್ನು ಸೇರಿಸಿ ಒಂದು 3-4 ನಿಮಿಷ ಹೀಗೆ ಫ್ರೈ ಮಾಡಬೇಕು. ಸ್ವಲ್ಪ ಹೀಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಇದು ಪೂರ್ಣವಾಗಿ ಅಂದರೆ ಸಂಪೂರ್ಣವಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು, ತಣ್ಣಗಾಗಬೇಕು. ನಂತರ ಒಂದು ಬೌಲ್ನಲ್ಲಿ ಹೆಚ್ಚಿಟ್ಟುಕೊಂಡಿರುವಂತಹ ಹಸಿ ಅರಿಶಿಣ ಬೇರನ್ನು ತಗೊಳ್ಳಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ನೋಡಿ. ಇದಕ್ಕೆ ಹಸಿ ಮೆಣಸಿನಕಾಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸೋಣ. ಆಮೇಲೆ ಒಗ್ಗರಣೆ ನಾವೇನು ಮಾಡ್ಕೊಂಡಿದ್ವಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಇದನ್ನು ಸಹ ಇದಕ್ಕೆ ಸೇರಿಸಬೇಕು. ಇದಕ್ಕೆ ನಾವು ಸಿದ್ಧ ಮಾಡಿಟ್ಟುಕೊಂಡಿರುವಂತಹ ಪುಡಿಯನ್ನು ಸೇರಿಸಬೇಕು. ಆಮೇಲೆ ಒಂದು 2ರಿಂದ 3 ಟೀ ಸ್ಪೂನ್ ಉಪ್ಪನ್ನು ಇದಕ್ಕೆ ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಿಂಬೆ ರಸವನ್ನು ಸೇರಿಸಬೇಕು. ಒಂದು ಅರ್ಧ ಕಪ್ನಷ್ಟು ನಿಂಬೆ ರಸವನ್ನು ನಾವು ಇದಕ್ಕೆ ಸೇರಿಸಬೇಕು. ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು 1-2 ದಿನ ಸೆಟ್ ಆಗೋದಕ್ಕೆ ಬಿಡಬೇಕು. ಇದು ಹೆಚ್ಚು ದಿನ ಬಾಳಿಕೆ ಬರಬೇಕಂತಂದರೆ ಉಪ್ಪು ಮತ್ತು ಎಣ್ಣೆಯನ್ನು ಹೆಚ್ಚು ಪ್ರಮಾಣದಲ್ಲಿ ನಾವು ಸೇರಿಸಬಹುದು. ಇದು ತುಂಬ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ನೇಹಿತರೆ, ಈಗ ಈ ಹಸಿ ಅರಿಶಿಣದಿಂದ ತಂಬುಳಿಯನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಇದಕ್ಕೆ ನೀವು 1 ಟೀ ಸ್ಪೂನ್ ತುಪ್ಪವನ್ನು ಬಾಣಲೆಯಲ್ಲಿ ತಗೊಳ್ಬೇಕು. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಆಮೇಲೆ ಕರಿ ಮೆಣಸಿನ ಕಾಳನ್ನು ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡಿ. ಇದಕ್ಕೆ ಹೆಚ್ಚಿಟ್ಟುಕೊಂಡಿರುವಂತಹ ಹಸಿ ಅರಿಶಿಣ ಕೊಂಬಿನ ಪೀಸ್ಗಳನ್ನು ಸೇರಿಸಬೇಕು. ಒಂದು ಸ್ವಲ್ಪ ಸೇರಿಸಿದರೆ ಸಾಕು. ಚೆನ್ನಾಗಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಅರಿಶಿಣದ ಪೀಸ್ಗಳೇನಿದ್ದಾವೆ ಇವು ಶ್ರಿಂಕ್ ಆಗಬೇಕು. ನೋಡಿ, ಈ ರೀತಿ ಶ್ರಿಂಕ್ ಆದಾಗ ಇದು ಸಿದ್ಧವಾಗಿರುತ್ತೆ. ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಒಂದು ಅರ್ಧ ಚಮಚ ಉಪ್ಪನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳಿ. ಇದಕ್ಕೆ ನೀವು ಒಂದು ಅರ್ಧ ಕಪ್ನಷ್ಟು ಮೊಸರನ್ನು ಸೇರಿಸಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ಸಾಸಿವೆ ಹಾಗೂ ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಸೇರಿಸ್ಕೊಂಡ್ರೆ ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ತಂಬುಳಿ ರೆಡಿ ಆಗುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.